ನಮಸ್ಕಾರ. ನನ್ನ ಹೆಸರು ಶೀಲಾ ಕೃಷ್ಣಸ್ವಾಮಿ. ನಾನು ನ್ಯೂಟ್ರಿಷನ್ ಆ್ಯಂಡ್ ವೆಲ್ನೆಸ್ ಕನ್ಸಲ್ಟೆಂಟ್, ಅಂದರೆ ಆಹಾರ ಮತ್ತು ಪೌಷ್ಟಿಕಾಂಶ ತಜ್ಞೆ. ನನಗೆ 40 ವರ್ಷಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇವತ್ತು ಬೊಜ್ಜಿನ ವಿಚಾರ ಸ್ವಲ್ಪ ಮಾತಾಡೋಣ. ಬೊಜ್ಜು ಅಂದರೆ ಸ್ಥೂಲಕಾಯ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಸುಮಾರು 20-30 ವರ್ಷದಿಂದ. ಅದು ಅಪಾಯಕಾರಿ. ಯಾಕೆ ಅಂತಂದರೆ ಬೊಜ್ಜಿನಿಂದ ನಮಗೆ ಡಯಾಬಿಟೀಸ್ ಆಗ್ಬೋದು, ಅಂದರೆ ಸಕ್ಕರೆ ಕಾಯಿಲೆ ಆಗೋ ಚಾನ್ಸಸ್ ಜಾಸ್ತಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸ್ ಇದೆ, ಆಮೇಲೆ ಹೃದಯ ರೋಗ ಆಗ್ಬೋದು, ಕೆಲವು ಥರ ಕ್ಯಾನ್ಸರ್ಸ್ ಆಗ್ಬೋದು, ಆಮೇಲೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದರೆ ಬಾಡಿನಲ್ಲಿ ಸೆಲ್ಸ್ ಅಂತ ಇರುತ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗೋದು, ಅಂಥದ್ದೆಲ್ಲ ಬೇಕಾದಷ್ಟು ಪ್ರಾಬ್ಲಮ್ಸ್ ನಮಗೆ ಬೊಜ್ಜಿನಿಂದ ಆಗ್ಬೋದು. ಅದರಿಂದ ಬೊಜ್ಜನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತಂದರೆ, ನಾವು ತಿನ್ನೋ ಆಹಾರ ಸರಿಯಾಗಿದ್ದರೆ ಅದರಿಂದ ಬೊಜ್ಜು ಕಮ್ಮಿ ಆಗೋಕ್ಕೂ ಹೆಲ್ಪ್ ಆಗುತ್ತೆ, ಅಥವಾ ಕಮ್ಮಿ ಆದಮೇಲೆ ಕಂಟ್ರೋಲ್ ಮಾಡೋಕ್ಕೂ ತುಂಬ ಸಹಾಯ ಆಗುತ್ತೆ. ಸೊ ಅದರಿಂದ ನಾವು ಏನು ತಿಂತೀವಿ, ಎಷ್ಟು ತಿಂತೀವಿ ಅಂತ ಅನ್ನೋದು ಇವತ್ತು ಕೆಲವು ಸಲಹೆಗಳು ಕೊಡ್ತೀನಿ. ಅದು ನೀವು ಎಷ್ಟು ಬೊಜ್ಜಿರೋರು ಎಷ್ಟು ಆಗುತ್ತೋ ಅದನ್ನು ಫಾಲೋ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮೊದಲನೇದಾಗಿ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತೊಗೊಳ್ಳೋದು. ಆಮೇಲೆ ಊಟ ಆಮೇಲೆ ತಿಂಡಿ ಯಾವುದನ್ನು ಸ್ಕಿಪ್ ಮಾಡಬಾರ್ದು. ಅಂದರೆ ಕೆಲವರು ಅನ್ಕೋತಾರೆ, ನಾ ಬೆಳಗ್ಗೆ ತಿಂಡಿ ತಿನ್ನಲ್ಲ, ತಿಂಡಿ ತಿಂದರೆ ಬರೀ ಊಟ, ಮಧ್ಯಾಹ್ನದ ಊಟ ಆಮೇಲೆ ರಾತ್ರಿ ಊಟ ಮಾಡ್ತೀನಿ, ಅದರಿಂದ ಬೊಜ್ಜು ಕಮ್ಮಿ ಆಗುತ್ತೆ ಅಂತ. ಇದು ಖಂಡಿತ ಆಗಲ್ಲ. ಬೆಳಗ್ಗೆ ತಿಂಡಿ ತುಂಬಾ ಮುಖ್ಯ. ಯಾಕೆಂದರೆ ರಾತ್ರಿಯೆಲ್ಲ ಹೊಟ್ಟೆ ಹಸ್ಕೊಂಡಿರ್ತೀವಿ, ಅದು ಬೆಳಗ್ಗೆ ಎದ್ದಾಗ ಹೊಟ್ಟೆಗೂ ಏನಾದರೂ ಬೇಕಾಗುತ್ತೆ, ಫುಲ್ ಬಾಡಿ ಆಮೇಲೆ ಮೈಂಡ್ಗೆ ಫ್ಯೂಯಲ್ ಬೇಕಾಗುತ್ತೆ. ಅಂದರೆ ನೀವು ಕಾರ್ಗೆ ಪೆಟ್ರೋಲ್ ಹಾಕ್ತಿರಲ್ಲ, ಪೆಟ್ರೋಲ್ ಇದೆ ಅದು ಓಡಲ್ಲ, ಅದೇ ಥರ ನಮ್ಮ ದೇಹಕ್ಕೂ ಎನರ್ಜಿ ಬೇಕಾಗುತ್ತೆ, ಫ್ಯೂಯಲ್ ಬೇಕಾಗುತ್ತೆ. ಸೊ ಅದು ಬೆಳಗ್ಗೆ ತಿಂಡಿ ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಮಧ್ಯಾಹ್ನ ಊಟ, ಆಮೇಲೆ ಸಂಜೆ ಊಟನೂ ತುಂಬ ಮುಖ್ಯ. ಟೈಮಿಗೆ ಸರಿಯಾಗಿ ತಿನ್ನೋದು, ಅಂದರೆ ನೀವು ಬೆಳಗ್ಗೆ 8 ಗಂಟೆಗೆ ತಿಂದರೆ ದಿನ ಅದೇ ಟೈಮ್ಗೆ ತಿನ್ನೋದು, ಮಧ್ಯಾಹ್ನ ಸುಮಾರು 12:30-1 ಗಂಟೆಗೆ ಊಟ ಮಾಡಿದ್ರೆ ದಿನ ಅದೇ ಟೈಮ್ಗೆ ಊಟ ಮಾಡೋದು. ಸಂಜೆ ತುಂಬ ಲೇಟಾಗಿ ಊಟ ಮಾಡೋ ಬದಲು ಸ್ವಲ್ಪ ಬೇಗ ಊಟ ಮಾಡೋದು, ಅಂದರೆ 7 ಗಂಟೆ ಅಷ್ಟೊತ್ತಿಗೆ ಸಂಜೆ ಊಟ ಮಾಡೋದ್ರಿಂದ ಈ ಟೈಮ್ ಮೇಂಟೈನ್ ಮಾಡ್ತಾ ಹೋದರೆ, ಅದೇ ಟೈಮ್ಗೆ ನಾವು ತಿಂತಾ ಹೋದರೆ ತುಂಬಾ ಬೊಜ್ಜು ಕಮ್ಮಿ ಮಾಡೋಕ್ಕೆ ಅಥವಾ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಮೀಲ್ಸ್ ತಿಂತೀವಲ್ಲ, ಅದರಲ್ಲಿ ಏನು ತಿನ್ನಬೇಕು ಅಂತ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ನಾವು ತಿನ್ನೋ ಆಹಾರದಿಂದ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್, ಫೈಬರ್, ತುಂಬಾ ನಮಗೆ ಬೇರೆ ಬೇರೆ ಥರ ನ್ಯೂಟ್ರಿಯನ್ಸ್, ನರಿಷ್ಮೆಂಟ್ ಸಿಗುತ್ತೆ. ಮೈಗೆ ಒಳ್ಳೆಯ ಅಂಶ ಏನೇನು ಬೇಕೋ ಎಲ್ಲ ಸಿಗುತ್ತೆ ಆಹಾರದಿಂದ. ಅದರಿಂದ ನಾವು ದಿನಕ್ಕೆ ಮೂರು ಸತಿ ತಿನ್ನಿ ಅಂತ ಹೇಳೋದು. ಏನು ತಿನ್ನೋದು ಅಂತಂದರೆ, ನಾವು ಸಾಧಾರಣವಾಗಿ ಬೆಳಗ್ಗೆ ತಿಂಡಿಗೆ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಇಂಥದ್ದೇ ತಗೋತೀವಿ ಅಲ್ವಾ. ಅದು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮನ್ನಲ್ಲಿ ಮಾತ್ರ ತೊಗೋಬೇಕು. ಅಂದರೆ ಅದು ನಿಮ್ಮ ಮೈ ಪ್ರಕಾರ ಹೋಗುತ್ತೆ, ಎಷ್ಟು ಹಸಿವಾಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಬ್ರೇಕ್ಫಾಸ್ಟ್ ನಾರ್ಮಲಿ ಏನು ತೊಗೋತೀವೋ ಅದು ತೊಗೊಳ್ಳಿ. ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್ ಅಂಶ. ಈಗ ಇಡ್ಲಿ, ದೋಸೆ ತಿಂದರೆ ಅದರಲ್ಲಿ ಬೇಳೆ ಆಮೇಲೆ ಅಕ್ಕಿ ಎರಡೂ ಇರುತ್ತೆ, ಸೊ ಅದು ತುಂಬ ಒಳ್ಳೆಯದು. ಅಥವಾ ಉಪ್ಪಿಟ್ಟು ಆಮೇಲೆ ಅವಲಕ್ಕಿ ಆ ಥರ ತೊಗೊಳ್ಳೋ ಹಾಗಿದ್ರೆ ಅದ್ರ ಜೊತೆ ಸ್ವಲ್ಪ ಕಾಳು ಅಥವಾ ಮೊಸರು ಆ ಥರದ್ದು ಏನಾದರೂ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ದಿನಕ್ಕೆ ಸುಮಾರು ಅರ್ಧ kg, ಅಂದರೆ ಒಬ್ಬರಿಗೆ ಅರ್ಧ kg ಹಣ್ಣು ಮತ್ತು ತರಕಾರಿ ತೊಗೋಬೇಕು ಅಂತ ಅನ್ನೋದು ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಇದೆ ಹೈದರಾಬಾದ್ನಲ್ಲಿ. ಅವರು ಸೈಂಟಿಸ್ಟಲ್ಲಿ ಅವರು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅಂದರೆ ಸಲಹೆ ಕೊಟ್ಟಿದ್ದಾರೆ. ಸೊ ಸುಮಾರು ಅರ್ಧ kg ತರಕಾರಿ ಒಬ್ಬರಿಗೆ ದಿನಕ್ಕೆ ಅಂತಂದರೆ ನಿಮಗೆ ಸುಮಾರು ಅಂದಾಜು ಗೊತ್ತಾಗತ್ತಲ್ವ ಎಷ್ಟು ಅಂತ ಅಂದ್ಬಿಟ್ಟು. ಸೊ ಅರ್ಧ kg ಅಂತಂದರೆ ಸುಮಾರು 300-400 ಗ್ರಾಮ್ ತರಕಾರಿ, ಆಮೇಲೆ ಸುಮಾರು 100 ಗ್ರಾಮ್ ಹಣ್ಣು. ಅಂದರೆ ದಿನಕ್ಕೆ ಒಂದು ಹಣ್ಣಾದರೂ ತೊಗೋಬೇಕು, ಅದು ತುಂಬ ಮುಖ್ಯ. ಯಾವ ಹಣ್ಣು ತೊಗೋಬೇಕು ಅಂದರೆ ಸೀಸನ್ನಲ್ಲಿ ಏನು ಸಿಗುತ್ತೋ, ಅದು ಜಾಕ್ ಫ್ರೂಟ್, ಹಲಸಿನ ತೊಳೆ ಆಗಿರ್ಬೋದು, ಅಥವಾ ಸಪೋಟ ಆಗಿರ್ಬೋದು, ಅಥವಾ ಆರೆಂಜ್ ಕಿತ್ತಳೆ ಹಣ್ಣು ಆಗಿರ್ಬೋದು, ಅಥವಾ ಆ್ಯಪಲ್ ಆಗಿರ್ಬೋದು, ಅಥವಾ ಗ್ರೇಪ್ಸ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ತೊಗೋಬೋದು. ಸೀಸನಲ್ಲಿ ಏನೂ ಇಲ್ಲ ಅಂತಂದರೆ ಬಾಳೆಹಣ್ಣು ಅಥವಾ ಪಪ್ಪಾಯ ಬೇಕಾದ್ರೂ ತೊಗೋಬೋದು, ಯಾಕೆಂದರೆ ಅದು 12 ತಿಂಗಳೂ ಸಿಗುತ್ತೆ, ವರ್ಷ ಪೂರ್ತಿ ಸಿಗುತ್ತೆ. ಸೊ ಅದನ್ನು ಬೇಕಾದರೂ ತೊಗೋಬೋದು. ಬಾಳೆಹಣ್ಣು ತಿಂದರೆ ದಪ್ಪ ಆಗ್ತೀವಿ ಅಂತ ಕೆಲವರು ಅನ್ಕೋತಾರೆ, ಅದು ಖಂಡಿತ ನಿಜ ಅಲ್ಲ. ಬರೀ ಬಾಳೆಹಣ್ಣು ತಿನ್ನೋದ್ರಿಂದ ದಪ್ಪ ಆಗಲ್ಲ. ಅದಕ್ಕೆ ಸಕ್ಕರೆ, ತುಪ್ಪ,
ಬೆಲ್ಲ ಅದು ಏನೇನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಲ್ಕ್ ಶೇಕ್ ಥರ ಮಾಡೋದು, ಅಥವಾ ಅದ್ರ ಜೊತೆ ಅದನ್ನು ಫ್ರೈ ಮಾಡಿಬಿಟ್ಟು ಕರೆದ್ಬಿಟ್ಟು ಅದನ್ನು ತಿನ್ನೋದು, ಆ ಥರ ಎಲ್ಲ ಮಾಡಿದ್ರೆ ತೂಕ ಜಾಸ್ತಿ ಆಗುತ್ತೆ. ಬರೀ ಬಾಳೆಹಣ್ಣು ತಿನ್ನೋದ್ರಿಂದ ಮೈ ತೂಕ ಖಂಡಿತ ಜಾಸ್ತಿ ಆಗಲ್ಲ. ಸೊ ದಿನಕ್ಕೆ 1 ಅಥವಾ 2 ಹಣ್ಣು, ಆಮೇಲೆ ಸುಮಾರು 300 ಅಥವಾ 400 ಗ್ರಾಮ್ನಷ್ಟು ತರಕಾರಿ. ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು. ಅದು ಸೊಪ್ಪಿನ ತರಕಾರಿ ಇರುತ್ತಲ್ಲ, ಅದು ವಾರಕ್ಕೆ 1 ಅಥವಾ 2 ಸತಿ ಖಂಡಿತ ತೊಗೋಬೇಕು. ಆಮೇಲೆ ದಿನ ನಿಮ್ಮ ಅಡುಗೆ ಮಾಡುವಾಗ ಅಥವಾ ತಿಂಡಿ ಮಾಡುವಾಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಯೂಸ್ ಮಾಡಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಹಸಿ ಎಲೆ ತರಕಾರಿ, ಆಮೇಲೆ ಅದ್ರ ಜೊತೆ ಮಿಕ್ಕಿದ ತರಕಾರಿ ಅದು ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ತೊಗೋಬೇಕು. ಎರಡೂ ಹಣ್ಣು ತರಕಾರಿ ಸೇರಿಸಿ ಸುಮಾರು ಅರ್ಧ kg ಒಬ್ಬರಿಗೆ ದಿನಕ್ಕೆ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬೊಜ್ಜು ಕಮ್ಮಿ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಪ್ಲಸ್ ತುಂಬಾ ನಮಗೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಅದರಿಂದ. ಈಗ ಅಕ್ಕಿ ಬೇಳೆ ತೊಗೊಳ್ಳೋಣ. ನೀವು ಸಾಧಾರಣವಾಗಿ ಅಕ್ಕಿ ಅಥವಾ ರಾಗಿ ಅಥವಾ ಗೋಧಿ ತಿಂತೀರಾ ಅಂತ ಅಂದ್ಕೊಳ್ಳಿ. ಸೊ ಊಟದ ಟೈಮ್ನಲ್ಲಿ ಅದು ಅಕ್ಕಿ ತಗೊಳ್ಳುವಾಗ ನೀವು ಕೆಂಪು ಅಕ್ಕಿ ಅಥವಾ ಕೈಲಿ ಕುಟ್ಟಿದ ಅಕ್ಕಿ, ನಾವು ಬ್ರೌನ್ ರೈಸ್ ಅಂತ ಹೇಳ್ತೀವಿ ಅಥವಾ ಅನ್ಪಾಲಿಶ್ಡ್ ರೈಸ್ ಅಂತ ಹೇಳ್ತೀವಲ್ಲ, ಹ್ಯಾಂಡ್ ಪೌಂಡೆಡ್ ರೈಸ್ ಅಂತಲೂ ಹೇಳ್ತೀವಿ, ಅದು ತೊಗೊಂಡ್ರೆ ಒಳ್ಳೆಯದು ಬಿಳಿ ಅಕ್ಕಿಗಿಂತ. ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ, ಬಿಳಿ ಅಕ್ಕಿನಲ್ಲಿ ಜಾಸ್ತಿ ಇರಲ್ಲ. ಆಮೇಲೆ ಗೋಧಿನೂ ಅಷ್ಟೇ, ಬೀಸಿರೋ ಗೋಧಿ ತೊಗೊಂಡ್ರೆ ಒಳ್ಳೆಯದು. ಮೈದಾ ಖಂಡಿತ ಮೈಗೆ ಒಳ್ಳೆಯದಾಗಲ್ಲ, ಯಾಕೆಂದರೆ ಅದ್ರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರಲ್ಲ. ಸೊ ಹಾಗೆ ಎಲ್ಲ ಹೋಲ್ ಗ್ರೇನ್ಸ್ ಅಂತ ಹೇಳ್ತೀವಿ, ಅದು ತೊಗೋಬೇಕು. ಅದು ಸ್ವಲ್ಪ ಕಂಟ್ರೋಲ್ ಕ್ವಾಂಟಿಟಿನಲ್ಲಿ ತೊಗೋಬೇಕು, ಸ್ವಲ್ಪ ಕಮ್ಮಿ ಕ್ವಾಂಟಿಟಿನಲ್ಲಿ ತೊಗೋಬೇಕು. ಅದರ ಜೊತೆ ಬೇಳೆಕಾಳು ತೊಗೊಳ್ಳೋದು ತುಂಬ ಮುಖ್ಯ. ಅಂದರೆ ನೀವು ಹುಳಿ ತೊಗೋಬೋದು ಅಥವಾ ಸಾರು ತೊಗೋಬೋದು, ಏನು ತೊಗೊಂಡ್ರೂ ಅದು ಗಟ್ಟಿ ಬೇಳೆ, ತುಂಬ ಬೇಳೆ ಇರಬೇಕು. ಅಕಸ್ಮಾತ್ ಒಂದು ದಿವಸ ನೀವೇನಾದರೂ ಅನ್ನದ ಜೊತೆ ನಾನು ಗೊಜ್ಜು ತಿಂತೀನಿ ಅಥವಾ ಮಜ್ಜಿಗೆ ಹುಳಿ ತಿಂತೀನಿ, ಅದ್ರಲ್ಲಿ ಬೇಳೆನೇ ಇಲ್ಲ ಅಂತ ಅಂದ್ಕೊಂಡ್ರೆ ಅದನ್ನು ಸಪ್ರೇಟಾಗಿ ಇನ್ನೊಂದು ಕಾಳು, ಮೊಳಕೆ ಬರಿಸಿದ ಕಾಳು ಅಥವಾ ಬೇಳೆ ಇರೋದು ಅಂಶ ಅದಕ್ಕೆ ನೀವು ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಅಕ್ಕಿ ಜೊತೆ ಬೇಳೆಕಾಳು ತಿನ್ನೋದ್ರಿಂದ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ. ಸೊ ಅದು ಬೇಳೆಕಾಳು ತಗೊಳಿದ್ರೆ ಅದು ಜಾಸ್ತಿ ಪ್ರೋಟೀನ್ ಸಿಗಲ್ಲ. ಸೊ ಅದರಿಂದ ಅದರ ಕಾಂಬಿನೇಷನ್ ತೊಗೊಳ್ಳೋದು ತುಂಬ ಮುಖ್ಯ. ಅಕ್ಕಿ ಆಮೇಲೆ ಗೋಧಿ, ರಾಗಿ ಸುಮಾರು 1/4 ಪ್ಲೇಟ್ ಅಂತ ಇಟ್ಕೊಳ್ಳಿ ಅಂದಾಜ. ಸೊ ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ನಮಗೆ. ಪ್ಲೇಟ್ ಪೂರ್ತಿ ಅಂದರೆ ನಾವು ಸಾಧಾರಣವಾಗಿ ನಾವು ಗುಂಡಿಗಿರೋ ಪ್ಲೇಟ್ನಲ್ಲೇ ಊಟ ಮಾಡೋದಲ್ವ, ಆ ಗುಂಡಿಗಿರೋ ಪ್ಲೇಟ್ ತೊಗೊಂಡ್ರೆ ಅರ್ಧ ಪ್ಲೇಟ್ನಷ್ಟು ತರಕಾರಿ ಇರಬೇಕು. ತರಕಾರಿ ಒಂದು ಹಣ್ಣು ಸೇರಿಸ್ಕೊಂಡ್ರೂ ಪರವಾಗಿಲ್ಲ, ಬಟ್ ತರಕಾರಿ ಅರ್ಧ ಪ್ಲೇಟ್ನಷ್ಟು ಇರಬೇಕು. ಒಂದು 1/4 ಭಾಗ ಮಾತ್ರ ಅಕ್ಕಿ ಅಥವಾ ಗೋಧಿ ಅಥವಾ ರಾಗಿ ಇರಬೇಕು, ಮಿಕ್ಕಿದ 1/4 ಭಾಗ ಬೇಳೆಕಾಳು ಇರಬೇಕು. ಸೊ ಆ ಥರ ತಿನ್ನೋದ್ರಿಂದ ಬೊಜ್ಜು ಖಂಡಿತ ಕಮ್ಮಿ ಆಗುತ್ತೆ. ತೂಕ ಕಮ್ಮಿ ಆದಮೇಲೂ ಜಾಸ್ತಿ ವಾಪಸ್ ಬರೋ ಸಂಭವ ತುಂಬ ಕಮ್ಮಿ. ಸೊ ಇದೆಲ್ಲ ತುಂಬ ಮುಖ್ಯ. ಸೊ ಇದ್ರ ಜೊತೆ ನೀರು ಸಾಕಷ್ಟು ಕುಡಿಬೇಕು. ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಹೇಳ್ತೀವಿ ಸುಮಾರು 30 ml per kg ಬಾಡಿ ವೇಟ್. ಅಂದರೆ 50 kg ತೂಕ ಇದ್ದರೆ 30 ml per kg ಅಂತಂದರೆ ಸುಮಾರು 1.5 ಲೀಟರ್ ನೀರು ದಿನಕ್ಕೆ ತೊಗೋಬೇಕು. ಬರೀ ನೀರು ಬೇಡ, ಇನ್ನೇನಾದ್ರು ಕುಡಿಬೇಕು ಅಂತ ಅನಿಸುತ್ತೆ ಅಂತಂದರೆ ತೆಳ್ಳಗಿರೋ ಮಜ್ಜಿಗೆ ಅಥವಾ ಎಳ್ನೀರು ಅಥವಾ ನಿಂಬೆಹಣ್ಣಿನ ಪಾನಕ, ಅದು ಸಕ್ಕರೆ ಆಮೇಲೆ ಉಪ್ಪು ಹಾಕದೇ ಇರೋ ನಿಂಬೆಹಣ್ಣಿನ ಪಾನಕ, ಅದೆಲ್ಲ ತೊಗೋಬೋದು. ಇವಾಗ ಏನು ತೊಗೋಬಾರ್ದು ಅಂತಂದರೆ, ಜಾಸ್ತಿ ಏನು ತೊಗೋಬಾರ್ದು ಅಂತಂದರೆ ಕರ್ದಿದ್ದ ತಿಂಡಿ. ನಾವು ಎಣ್ಣೆ ತುಪ್ಪ ಪೂರ್ತಿ ಬಿಟ್ಬಿಡಿ ಅಂತ ನಾವು ಹೇಳಲ್ಲ. ಸುಮಾರು ಒಂದು 3 ಅಥವಾ 4 ಚಮಚ, ಅಂದರೆ ಟೀ ಸ್ಪೂನ್, ದೊಡ್ಡ ಚಮಚ ಅಲ್ಲ ಚಿಕ್ಕ ಚಮಚ, ಟೀ ಸ್ಪೂನ್ನಷ್ಟು ದಿನಕ್ಕೆ 3 ಅಥವಾ 4 ಟೀ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ ತೊಗೋಬೋದು. ಅದಕ್ಕಿಂತ ಹೆಚ್ಚಾಗಿ ತೊಗೊಂಡ್ರೆ ಬೊಜ್ಜು ಜಾಸ್ತಿ ಆಗೇ ಆಗುತ್ತೆ, ನಿಮಗೆಲ್ಲ ಗೊತ್ತಿರುತ್ತದು. ಆಮೇಲೆ ಕರಿದ ಪದಾರ್ಥ, ಎಣ್ಣೆಲಿ ಕರಿದಿರೋ ಪದಾರ್ಥ ಖಂಡಿತ ಬಿಟ್ಬಿಡಬೇಕು, ಯಾಕೆಂದರೆ ಅದರಿಂದ ಬೊಜ್ಜು ಜಾಸ್ತಿ ಆಗೇ ಆಗುತ್ತೆ. ಸಕ್ಕರೆ ಪದಾರ್ಥ, ಸ್ವೀಟು, ಐಸ್ ಕ್ರೀಮು, ಕೇಕು, ಸಿಹಿ ತಿಂಡಿ, ಆಮೇಲೆ ಡೆಸರ್ಟ್ಸು, ಅದೆಲ್ಲ ಖಂಡಿತ ಬಿಟ್ಬಿಡಬೇಕು. ಯಾಕೆಂದರೆ ಅದರಿಂದ ಬೊಜ್ಜು ಜಾಸ್ತಿ ಆಗುತ್ತೆ. ಅದ್ರ ಜೊತೆ ನಮ್ಮ ಲಿವರ್ಗೂ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಸೊ ತುಂಬಾ ತೊಂದರೆ ಆಗುತ್ತೆ ಜಾಸ್ತಿ ಸಕ್ಕರೆ ತೊಗೊಳೋದ್ರಿಂದ, ಸಕ್ಕರೆ ಅಥವಾ ಸಿಹಿ ತಿಂಡಿ ತೊಗೊಳೋದ್ರಿಂದ. ಸೊ ಆದಷ್ಟು ವರ್ಷಕ್ಕೆ ಒಂದ್ಸತಿ ನಿಮ್ಮ ಹುಟ್ಟುಹಬ್ಬ ಬರುತ್ತಲ್ಲ, ಅವಾಗ ಬೇಕಾದ್ರೆ ಸಿಹಿ ತಿಂಡಿ ತಿನ್ನಿ, ಆದರೆ ಆದಷ್ಟು ಕಮ್ಮಿ ಮಾಡಬೇಕು ಅಥವಾ ಬಿಟ್ಬಿಟ್ರೆ ಇನ್ನೂ ಒಳ್ಳೆಯದು. ನಾವು ಸಕ್ಕರೆ ತಿನ್ನಲ್ಲ, ಬೆಲ್ಲ ತಿಂತೀವಿ, ಜೇನುತುಪ್ಪ ತೊಗೋತೀವಿ ಅಂತಂದರೆ ಅದರಲ್ಲೂ ಹೆಚ್ಚು ಕಮ್ಮಿ ಅಷ್ಟೇ ಕ್ಯಾಲರೀಸ್ ಇರುತ್ತೆ, ಅದ್ರ ಇಫೆಕ್ಟು ಹಾಗೇ ಇರುತ್ತೆ ಮೈ ಮೇಲೆ. ಆದ್ದರಿಂದ ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಜೇನುತುಪ್ಪ ಆಗಲಿ ಏನು ತೊಗೊಂಡ್ರು ಜಾಸ್ತಿ ತೊಗೋಬಾರ್ದು. ದಿನಕ್ಕೆ ಸುಮಾರು 2 ಅಥವಾ 3 ಚಮಚ ತೊಗೊಂಡ್ರೆ ಸಾಕು, ಚಿಕ್ಕ ಚಮಚ, ಟೀ ಸ್ಪೂನ್.
ತೊಗೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ತೊಗೋಬೇಡಿ. ಅಥವಾ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಬಿಟ್ಬಿಟ್ರೆ ಇನ್ನೇನು ತೊಂದರೆ ಆಗೋಲ್ಲ, ಖಂಡಿತ ತೊಗೋಬಾರ್ದು ಅದನ್ನು. ಆಮೇಲೆ ಇದ್ರ ಜೊತೆ ಸೊಪ್ಪಿನ ತರಕಾರಿ ಅದೆಲ್ಲ ಚೆನ್ನಾಗಿ ತೊಗೋಬೇಕು ಅಂತ ಮುಂಚೆನೇ ಹೇಳಿದೆ ನಿಮಗೆ. ಇನ್ನೇನು ಫ್ರೈಡ್ ಸ್ನ್ಯಾಕ್ಸ್, ಉಪ್ಪು 1 ಟೀ ಸ್ಪೂನ್ ಅಂದರೆ ಚಿಕ್ಕ ಚಮಚಕ್ಕಿಂತ ಹೆಚ್ಚಾಗಿ ಒಬ್ಬರಿಗೆ ದಿನಕ್ಕೆ ತೊಗೋಬಾರ್ದು. ಅಂದರೆ ಒಂದು ದಿನದಲ್ಲಿ ಒಬ್ಬರಿಗೆ 1 ಟೀ ಸ್ಪೂನ್ ಮ್ಯಾಕ್ಸಿಮಮ್, ಅಂದರೆ ಜಾಸ್ತಿ ಅಂತಂದರೆ 1 ಟೀ ಸ್ಪೂನ್ ಮಾತ್ರ ತೊಗೋಬೋದು ಅಷ್ಟೇ. ಅದಕ್ಕಿಂತ ನೀವು ಅಡುಗೆ ತಿಂಡಿನಲ್ಲಿ ಉಪ್ಪು ಹಾಕ್ತೀರಾ ಅಷ್ಟು ಸಾಕು. ಉಪ್ಪು ಹಾಕೊಳ್ಳೋ ಅಭ್ಯಾಸ ಇದ್ದರೆ ಖಂಡಿತ ಬಿಟ್ಬಿಡಿ. ಯಾಕೆಂದರೆ ಜಾಸ್ತಿ ಉಪ್ಪು ತಿಂದರೆ ಅದರಿಂದ ಬ್ಲಡ್ ಪ್ರೆಷರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಮಿಕ್ಕಿದೆಲ್ಲ ತೊಂದರೆ ಆಗುತ್ತೆ ಮೈಗೆ. ಸೊ ಅದರಿಂದ ಆದಷ್ಟು ಕಮ್ಮಿ ಉಪ್ಪು ಉಪಯೋಗಿಸಿ. ಆಮೇಲೆ ಅಡುಗೆಗೆ ಎಷ್ಟು ಉಪ್ಪು ಹಾಕ್ತಿರೋ ಅಷ್ಟು ಮಾತ್ರ ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ದಿನಕ್ಕೆ 1 ಚಮಚ ಒಬ್ಬರಿಗೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಓಕೆ. ಆಮೇಲೆ ತಿನ್ನುವಾಗ ಮನಸ್ಸಿಟ್ಟು ತಿನ್ನಬೇಕು. ಅಂದರೆ ನಾವು ಏನು ತಿಂತಾಯಿದ್ದೀವಿ, ಎಷ್ಟು ತಿಂತಾಯಿದ್ದೀವಿ ಅನ್ನೋದನ್ನು ಗಮನ ಕೊಡಬೇಕು ನಮಗೆ. ನಾವು ಟಿ ವಿ ನೋಡೋದು ಅಥವಾ ಕಂಪ್ಯೂಟರ್ ನೋಡೋದು ಅಥವಾ ಮೊಬೈಲ್ ಫೋನ್ ನೋಡೋದು ಆ ಥರ ಎಲ್ಲ ಡಿಸ್ಟ್ರಾಕ್ಷನ್ ಇದ್ದರೆ ನಮಗೆ ಏನು ತಿಂತೀವಿ, ಎಷ್ಟು ತಿಂತೀವಿ, ಆಮೇಲೆ ಸರಿಯಾಗಿ ತಿಂತಾ ಇದ್ದೀವೋ ಇಲ್ವೋ, ಸರಿಯಾಗಿ ಅಗಿತಾ ಇದ್ದೀವೋ ಇಲ್ವೋ ಅದೆಲ್ಲ ಗೊತ್ತಾಗೋದೇ ಇಲ್ಲ. ಸೊ ಅದರಿಂದ ನಿಧಾನಕ್ಕೆ ತಿನ್ನಬೇಕು, ಚೆನ್ನಾಗಿ ಅಗದು ತಿನ್ನಬೇಕು, ಆಮೇಲೆ ಮನಸ್ಸಿಟ್ಟು ತಿನ್ನಬೇಕು. ಇದೆಲ್ಲ ತುಂಬ ಮುಖ್ಯ. ಈ ಥರ ಎಲ್ಲ ಮಾಡೋದ್ರಿಂದ ತುಂಬಾ ನಮಗೆ ಬೊಜ್ಜು ಕಮ್ಮಿ ಆಗುತ್ತೆ, ಮತ್ತು ತಿರ್ಗಾ ವಾಪಸ್ ತೂಕ ಜಾಸ್ತಿ ಆಗೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಕಸ್ಮಾತ್ ನಿಮ್ಗೆ ಇನ್ನೂ ಮುಂದೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನಿಮ್ಮ ಊರಿನಲ್ಲಿರೋ ಕ್ವಾಲಿಫೈಡ್ ಡಯಟಿಷನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಫುಲ್ ಡೀಟೇಲ್ಸ್ ಎಲ್ಲ ತೊಗೋಬೋದು. ಇವಾಗ ಬೇಕಾದಷ್ಟು ಕಡೆ ಎಲ್ಲ ಡಯಟಿಷನ್ಸ್ ಎಲ್ಲ ಸಿಗ್ತಾರೆ. ಆಮೇಲೆ ಆನ್ಲೈನ್ ಕನ್ಸಲ್ಟೇಷನ್ನು ಕೆಲವರು ಕೊಡ್ತಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ಒಳ್ಳೆಯ ಆರೋಗ್ಯ ಇಟ್ಕೊಂಡಿರಿ. ನಮಸ್ಕಾರ.